ಮಂಡ್ಯದ KMF ಡೈರಿ ನಂದಿನಿ ಉತ್ಪನ್ನಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆದ್ರೆ ಈ ಡೈರಿಯಲ್ಲಿ ನಡೀತಿದೆ ದೊಡ್ಡ ಹಗರಣ. ನಂದಿನಿ ಉತ್ಪನ್ನ ತಿನ್ನುವರಿಗೆ ಮಾಡ್ತಿದೆ ಮೋಸ. ಮಂಡ್ಯ KMF ಡೈರಿಯ ಅಧಿಕಾರಿಗಳು ಹಣದಾಸೆಗೆ ಜನರಿಗೆ ನಿರಂತರವಾಗಿ ವಿಷ ಉಣಿಸ್ತಿದ್ರು. ಆದ್ರೆ ಇವರ ಆಟ ವಿಜಯ್ ಟೈಮ್ಸ್ ನ ರಹಸ್ಯ ಕಾರ್ಯಾಚರಣೆಯಿಂದ ಬಯಲಾಯಿತು. ಇಲ್ಲಿ ನೋಡಿ, ಇವರು ಸ್ಕಿಮ್ಡ್ ಮಿಲ್ಕ್ ಪೌಡ್ರಿಗೆ ಮರಗೆಣಸಿನ ಪುಡಿ, ಮಾಲ್ಟೋಡೆಕ್ಸ್ಟ್ರಿನ್ ಮುಂತಾದ ವಸ್ತು ಹಾಕಿ ಕಲಬೆರಕೆ ಮಾಡ್ತಿದ್ರು. ಅದರಲ್ಲಿ ಹಾಲಿನ ಉತ್ಪನ್ನ ಮಾಡಿ ನಮಗೆ ತಿನ್ನಿಸ್ತಿದ್ರು. ಅಲ್ಲ, ನಾವು ನಂದಿನಿ ಉತ್ಪನ್ನದ ಬಗ್ಗೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದೀವಿ. ಈಗ ಆ ನಂದಿನಿಯ ವಿಷ ಆದರೆ ಇನ್ನೇನು ಕುಡಿಯೋದು, ಇನ್ನೇನು ತಿನ್ನೋದು? ಅಲ್ಲಿ ಒಂದು 27ನೇ ವರ್ಷಕ್ಕೆ ಮ್ಯಾನುಫ್ಯಾಕ್ಚರ್ ಆಗಿದ್ದು ಇದೆ ಬ್ಯಾಗ್. ವರ್ಷ ಇನ್ನೂ ಬಂದಿಲ್ಲ, ಆದರೆ ಪ್ರೊಡಕ್ಷನ್ ಆಗಿದೆ ನಿಮ್ಮಲ್ಲಿ. ಒಂದರಲ್ಲಿ ಬ್ಯಾಗಲ್ಲಿ ಎಕ್ಸ್ಪೈರಿ ಡೇಟು ಇಲ್ಲ, ಮ್ಯಾನುಫ್ಯಾಕ್ಚರ್ ಡೇಟು ಇಲ್ಲ. ಅದು ಹೆಂಗೆ ರಿಸೀವ್ ಮಾಡಿದ್ರೆ ನೀವು? ಆ ಡೇಟಲ್ಲಿ ಆ ಟೈಮಲ್ಲಿ ಅಷ್ಟು ನಿಮ್ಮ ಹತ್ರ ಇದೆಯಾ? ಆ್ಯಕ್ಚುಲಿ ನಾನು ಕೇಳ್ತಿದ್ದೀನಿ, ರಿಜೆಕ್ಟ್ ಆಗಿರೋದು ಏನಾದರೂ ಡೀಟೇಲ್ಸ್ ಇದೆಯಾ? ಸರ್ ಆ್ಯಕ್ಚುಲಿ ಏನಾಗಿದೆ ಅಂದರೆ ನಮ್ಮ ಹತ್ರ ಚೆನ್ನಾಗಿದೆ. ಇದೇನು ಆಚೆ ಹೋಗಿತ್ತಲ್ಲ, ನಾವು ಆಚೆ ಇಟ್ಟಿದ್ದೀವಿ ಮಾಸ್ಟರ್ ಇನ್ಸುಲೇಷನ್ ಅಂತ, ಅವರು ಈ ಥರ ಎಲ್ಲ ಮಾಡಿರೋದ್ರಿಂದ ಅವ್ರ ಮೇಲೆ ಕೇಸು ಫೈಲ್ ಆಗಿದೆ ಸರ್. ಇಲ್ಲಿ ಗುಟ್ಟಿದೆ ಸರ್, ಇಲ್ಲಿ ಗುಟ್ಟಿದೆ, ನಮ್ಮ ಹತ್ರ ರಿಪೋರ್ಟ್ ಇಲ್ಲ. ಹೊರಗಡೆ ಹೋದ ಮೇಲೆ ಅದು ಆಗಿರೋದು ಪ್ರಾಬ್ಲಮ್ಮು, ಅದಕ್ಕೋಸ್ಕರನೇ ಕೇಸು ಫೈಲ್ ಆಗಿದೆ ಸರ್. ಇಲ್ಲ, G4 ಕೇಸ್ ಆಗಿದ್ದಲ್ಲ. G4 ಏನಂತ ಹೇಳ್ತಾ ಇದ್ದಾರೆ, ಕಂಪ್ಲೀಟ್ ಕಾಪಿ ಅದಕ್ಕಿಂತ ಕಂಪ್ಲೀಟ್ ಆಗಿದ್ದಲ್ಲ. ಇದು ನಿರಂತರವಾಗಿ ಬಳಕೆ ಆಗ್ತಾ ಇತ್ತು, ಜನರಿಗೆ ತಿನ್ನಿಸ್ತಾ ಇದ್ರು. ಈಗ ನಾವು ಬಂದಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಇವರು ತಪ್ಪೊಪ್ಪಿಗೆಯನ್ನ ಮಾಡ್ತಾ ಇದ್ದಾರೆ. ಒಂದನೇ ತಾರೀಕು ರಿಜೆಕ್ಟ್ ಮಾಡಿದ್ದೀರಾ, 20 ಗಂಟೆ ಇಟ್ಟಿದ್ದೀರಾ? ಅದು ನೀವೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀರಾ? ಚೆನ್ನಾಗಿರೋದು ಒಳಗಡೆ ಇದೆ, ನೀವು ಇಂಟು ಮಾರ್ಕ್ ಹಾಕಿರೋದು ಒಳಗಡೆ ಇಲ್ಲ ಇದೆ. ಐ ಹ್ಯಾವ್ ಪ್ರೂಫ್. ಪ್ರೂಫ್ ಇಲ್ಲದೆ ನಾನು ನಿಮ್ಗೆ ಇಷ್ಟು ದೊಡ್ಡ ಸಂಸ್ಥೆ ಒಳಗೆ ಬರಲ್ಲ. ಐ ಹ್ಯಾವ್ ಪ್ರೂಫ್. ಅದು ಕೆಳಗಿತ್ತು, ಎಗೇನ್ ಇಟ್ ಕೇಮ್ ಬ್ಯಾಕ್. ಆದರೆ 40 ಬ್ಯಾಗ್ ಮಾತ್ರ ನಿಮ್ಮದು ಪ್ರೊಡಕ್ಷನ್ ಆಗಿದ್ದ, ಅಷ್ಟು ಮಾತ್ರ ಉಳಿದಿದ್ದಾಗಾದ್ರೆ ಏನಾಯಿತು? ಅದು ಹೆಂಗೆ? ಅದು 40 ಬ್ಯಾಗ್ ಮಾತ್ರ ಅಡಲ್ಟ್ರೇಟೆಡ್ ಆಯಿತು. ನೀವೇ ಪ್ರೊಡಕ್ಷನ್ ಮಾಡೋದು? ಅವು ಓನ್ಲಿ 40 ಬ್ಯಾಗ್ ಮಾತ್ರ ಅಡಲ್ಟ್ರೇಟ್ ಆಯಿತು. ಉಳಿದಿದ್ದು ಯಾಕೆ ಅಡಲ್ಟ್ರೇಟ್ ಆಗಿಲ್ಲ? ಇಯರೇ ಬಂದಿಲ್ಲ, 27ರಲ್ಲೂ ಪ್ರೊಡಕ್ಷನ್ ಆಗಿದೆ. ಬಿಗ್ ಮಾಫಿಯಾ ಅವರಿಗೆ CBI ಹಾಕಿಸಿ ಮಾಡಿಸಿ ಇದು ಎಳೆಯನ್ನು ಬಿಡಿಸ್ಬೇಕಾಗಿದೆ. ಇಟ್ಸ್ ನಾಟ್ ಸ್ಮಾಲ್ ಮಾಫಿಯಾ, ಸೊ ಬಿಗ್ ಮಾಫಿಯಾ. ಸೇಲ್ಸ್ ಅಮೌಂಟ್ ಡಿಫರೆನ್ಸ್ ಅಲ್ಲ, ಬಟ್ ಯೂಸ್ ಮಾಡುವಾಗ ಅದೇ ಬರುವುದಲ್ಲ, ಇಲ್ಲಿ ಯೂಸ್ ಮಾಡಕ್ಕೆ ಅದೇ ಬರುತ್ತೆ. ಫಿಫಾ ಮೀಟರಲ್ಲೇ ಹೋಗುತ್ತೆ. ಬಟ್ ಇದ್ರಲ್ಲಿ 25ರದ್ದು ಇದೆ, 26ರದ್ದು ಇದೆ, 27ರದ್ದು ಇದೆ. ಅದು ಹೆಂಗೆ ಅಂತ 20 ಬ್ಯಾಗ್ ಉಳ್ಕೊಂಡಿದೆ ಅಡಲ್ಟ್ರೇಷನ್ ಆಗಿರುವಂಥ. 25 2025 ಹೌದು, 26ರದ್ದು ಇದೆ, 27ರ ಪ್ರೊಡಕ್ಷನ್ ಆಗಿದ್ದು ಇದೆ ನಿಮ್ಮ ಹತ್ರ. ಓಕೆ ಮ್ಯಾಮ್, ನಾನು ಇತ್ತೀಚೆಗೆ ಅಕ್ಟೋಬರ್ ಮಂತಲ್ಲಿ ಬಂದಿರೋದು ಮ್ಯಾಮ್. ಮಂಡ್ಯದ KMF ಡೈರಿಯ ಕರ್ಮಕಾಂಡ ಅಂತಿಂತದ್ದಲ್ಲ. ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಯಾವ ರಾಜಕಾರಣಿಗಳ ಕೈವಾಡ ಇದೆ ಅಂತ ತಿಳ್ಕೊಂಡ್ರೆ ಬೆಚ್ಚಿ ಬೀಳ್ತೀರಾ.